ಸರ್ ಬೆಳಗಾವದೊಂದು ಬಹಳ ಚರ್ಚೆ ಆಗ್ತದೆ. ಜಗದೀಶ್ ಶೆಟ್ಟರ್ಗೆ ಫೈನಲ್ ಆಗುತ್ತಾ ಸರ್ ಅಲ್ಲಿ? ಬೇರೆ ಬೇರೆ ನನಗೆ ಜಗದೀಶ್ ಶೆಟ್ಟರ್ಗೆ ಫೈನಲ್ ಅವ್ರ ಹೆಸರು ಅಲ್ಲಿ ಇದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಮುಂದೇನು ನಮ್ಮ ರಾಷ್ಟ್ರೀಯ ನಾಯಕರು ಜಗದೀಶ್ ಶೆಟ್ಟರು ಒಟ್ಟಿಗೆ ಜಗದೀಶ್ ಶೆಟ್ಟರ್ದು ಕನ್ಸೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಪಾತ್ರನೂ ಏನಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಹೆಸರೇ ಮುಂಚೂಣಿಯಲ್ಲಿ ಇದೆ. ಕುಮಾರಸ್ವಾಮಿ ಅವರು ದೆಹಲಿ ಭೇಟಿ ಎಷ್ಟು ಸೀಟು ಫೈನಲ್ ಆಗ್ಬೋದು? ಅದಿಲ್ಲೂ ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವ್ರಿಗೂ ಭೇಟಿಯಾಗಿಲ್ಲ ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ. ಇವತ್ತು ಮಾತಾಡಿ ಹೇಳ್ತೀನಿ. ಅಲ್ಲ, ಅವರು ಕೇಳಿರ್ತಾರೆ. ಅವ್ರು ಕೇಳೋದು ಸಹಜವೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗುತ್ತೆ. ಬೆಳಗಾವದೊಂದು ಬಹಳ ಚರ್ಚೆ ಆಗ್ತದೆ. ಜಗದೀಶ್ ಶೆಟ್ಟರ್ಗೆ ಫೈನಲ್ ಆಗುತ್ತಾ ಸರ್ ಅಲ್ಲಿ? ಬೇರೆ ಬೇರೆ ನನಗೆ ಜಗದೀಶ್ ಶೆಟ್ಟರ್ಗೆ ಫೈನಲ್ ಅವ್ರ ಹೆಸರು ಅಲ್ಲಿ ಇದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಮುಂದೇನು ನಮ್ಮ ರಾಷ್ಟ್ರೀಯ ನಾಯಕರು ಜಗದೀಶ್ ಶೆಟ್ಟರು ಒಟ್ಟಿಗೆ ಜಗದೀಶ್ ಶೆಟ್ಟರ್ದು ಕನ್ಸೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಪಾತ್ರನೂ ಏನಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಹೆಸರೇ ಮುಂಚೂಣಿಯಲ್ಲಿ ಇದೆ. ಕುಮಾರಸ್ವಾಮಿ ಅವರು ದೆಹಲಿ ಭೇಟಿ ಎಷ್ಟು ಸೀಟು ಫೈನಲ್ ಆಗ್ಬೋದು? ಅದಿಲ್ಲೂ ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವ್ರಿಗೂ ಭೇಟಿಯಾಗಿಲ್ಲ ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ. ಇವತ್ತು ಮಾತಾಡಿ ಹೇಳ್ತೀನಿ. ಅಲ್ಲ, ಅವರು ಕೇಳಿರ್ತಾರೆ. ಅವ್ರು ಕೇಳೋದು ಸಹಜವೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗುತ್ತೆ.